ಸಂಕ್ರಾಂತಿ ಬಂತು. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ವಿನೋದ್ ನಿವೇದಿತಾ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮದು ಮಾರ್ನಿಂಗೇ ಎಲ್ಲ ಎದ್ಬಿಟ್ಟು ಪೂಜೆಗಳು ಎಲ್ಲ ಆಯಿತು. ನಮ್ಮ ಮನೆಯಲ್ಲಿ ಹೆಂಗೆ ಅಂತಂದರೆ ಲೇಡೀಸ್ ಎಲ್ಲ ಎದ್ಬಿಟ್ಟು ಬೇಗ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಅತ್ತೆನೇ ಪಾಪ 4 ಗಂಟೆಗೆ ಎದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮುಗಿಸಿದರು. ಇಲ್ಲಿ ಅಶ್ವತ್ಥ ಕಟ್ಟೆದ ಪೂಜೆನೂ ಅವರೇ ಮಾಡ್ಕೊಂಡು ಹೋಗಿದ್ರು. ನಾನು ಒಂದು ಇವಾಗ ನಾನು ಬಾಣಂತನದಲ್ಲಿ ಇರೋದ್ರಿಂದ ಒಂದು 7-7:30 ಇದ್ದೆ. ಪಾಪುಗೂ ಸ್ನಾನ ಮಾಡಿಸಿ ಇವಾಗ ಬಂದುಬಿಟ್ಟು ನಾನು ನಮಸ್ಕಾರ ಹಾಕ್ಕೊಂಡು ಹೋಗೋಣ ಅಂತ ಬಂದೆ. ಇವಳು ನಮ್ಮ ಏನು ಚಿಕ್ಕೀಸ್ ಫೇವ್ರೆಟ್ ಕುಟ್ಟಿ ಅಂತಾರಲ್ಲ, ಅವಳು ಗಮ್ಯ ಅಂತ, ನಮ್ಮ ಭಾವನ ಮಗಳೇ ಆಗಬೇಕು ನನಗೂ. ಎಲ್ಲರೂ ಎಳ್ಳು ಬೆಲ್ಲ ತಿಂದ್ಬಿಟ್ಟು ಒಳ್ಳೊಳ್ಳೆ ಮಾತುಗಳನ್ನ ಆಡ್ಕೊಂಡು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ಕೊಂಡಿರಿ. ವರ್ಷದ ಮೊದಲ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಇನ್ನೊಂದು ನಮ್ಮ ಮಗ ಜಸ್ಟೊಂದು ಸ್ನಾನ ಆಯಿತು, ಮಲಗಿದ್ದಾನೆ. ಎದ್ಮೇಲೆ ಅವನ್ನ ತೋರಿಸ್ತೀವಿ. ನೋಡಿ ಗೈಸ್, ಇದೆ ನಮ್ಮ ಯಜಮಾನ್ರವರ ತಾತನ ಜ್ಞಾಪಕಾರ್ಥವಾಗಿ ಕಟ್ಸಿರೋ ಅಶ್ವತ್ಥ ಕಟ್ಟೆ. ನಮ್ಮ ಅತ್ತೆ ಮಾರ್ನಿಂಗೇ ಒಂದು 7 o'clock ಬಂದುಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಡು ಹೋಗಿರು, ನೀಟಾಗಿ ತೊಳೆದು. ನಾನು ಎದ್ದು ಸ್ನಾನ ಮಾಡಿಕೊಂಡು ಊದ್ಗಡ್ಡಿ ಬೆಳ್ಕೊಂಡು ಹೋಗೋಣ ಅಂತ ಬಂದೆ. ಬೆಳಗಿದ್ದಾಯಿತು. ಇವಳು ಗಮ್ಯ ಹೇಳಿದ್ನಲ್ಲ, ಹ್ಯಾಪಿ ಸಂಕ್ರಾಂತಿ ಪೂಜೆ ಎಲ್ಲ ಮುಗಿಸ್ಕೊಂಬಂದ್ವಿ. ಇವಾಗ ಬ್ರೇಕ್ಫಾಸ್ಟ್ ಟೈಮ್. ನಮ್ಮ ಮನೆಯಲ್ಲಿ ನಮ್ಮ ಅತ್ತೆ ಇವತ್ತು ಸಿಹಿ ಪೊಂಗಲ್, ಚಿತ್ರಾನ್ನ ಮಾಡಿದ್ದಾರೆ. ಒಬ್ಬಟ್ಟಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಮಧ್ಯಾಹ್ನಕ್ಕೆ ಒಬ್ಬಟ್ಟು ಊಟ. ಜ್ಯೇಷ್ಠ ಇಲ್ಲೇ ಮಲಗಿದ್ದಾನೆ. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವಾಗ ಎದ್ದಿದ್ದೀನಿ. ಸೊ 2 ಗಂಟೆ ತನಕ ಕೆಲಸ ಇತ್ತಲ್ವಾ, ಇವಾಗ ಎದ್ದಿದ್ದೀನಿ. ಇವಾಗ ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮಾಡುವ. ಎಲ್ಲ ಕರ್ನಾಟಕ ಜನತೆಗೆ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡಿ. ಸಂಕ್ರಾಂತಿ ಹಬ್ಬನ ಏನಕ್ಕೆ ಮಾಡ್ತೀವಿ? ಸಂಕ್ರಾಂತಿನ ಏನಕ್ಕೆ ಮಾಡ್ತೀವಿ ಅಂತಂದರೆ, ನಾವು ದನ ಕರುಗಳಿಗೆ ಹಬ್ಬ. ವರ್ಷಕ್ಕೊಮ್ಮೆ ಅದಕ್ಕೆ ಎತ್ತುಗಳು ದುಡಿತವೆ, ವರ್ಷವೆಲ್ಲ ದುಡಿತವೆ. ರೈತನ ಬೆನ್ನೆಲುಬು ಎತ್ತುಗಳು. ಹಸುಗಳು ಅಷ್ಟೇ, ನಮ್ಮನ್ನು ಕಾಪಾಡೋವಂಥ ಅವಿಂದ ನಮ್ಮ ಬದುಕು. ಅದಕ್ಕೋಸ್ಕರ ಈಗ ಸಾಮಾನ್ಯವಾಗಿ ಸೀಮೆ ಹಸುಗಳನ್ನ ದಿನಾಗಲೂ ತೊಳಿತಾರೆ, ಮೈ ತೊಳಿತಾರೆ, ಅಲ್ಲಿ ಕರೀತಾರೆ. ಅದರಿಂದ ನಮ್ಮ ಜೀವನ. ಆದರೆ ಎತ್ತುಗಳು ಅವನ್ನ ತೊಳೆಯಲ್ಲ, ಮೈ ತೊಳೆಯಲ್ಲ, ಏನೂ ಇಲ್ಲ. ಅವ್ರ ಕೈಯಲ್ಲಿ ದುಡಿಸ್ಕೊತೀವಿ. ಅವು ಯಾವಾಗಲೂ ಹೋಗಿ ಶಿವನಲ್ಲಿ ದೂರ ಮಾಡ್ತವಂತೆ. ರೈತ ನಮ್ಮನಿಗೆ ಶಿಕ್ಷೆ ಕೊಡ್ತವೆ, ನಮಗೆ ಕಾಟ ಕೊಡ್ತವೆ. ನೋಡ್ಬಾ ಅಂತ ಶಿವನಲ್ಲಿ ಹೋಗಿ ಅವು ಬೇಡಿಕೆ ಇಟ್ಟಾಗ ಶಿವ ಹೇಳ್ತಾನಂತೆ, ಬರ್ತೀನಿ ನಡೀರಿ ಅಂತೇಳಿ ಹೇಳಿ ಕಳಿಸ್ತಾನಂತೆ. ಸಂಕ್ರಾಂತಿ ಹಬ್ಬ ಅಂದರೆ ಎತ್ತುಗಳಿಗೆ ಹಬ್ಬ. ಅದಕ್ಕೆ ಶಿವ ಅವತ್ತು ಬರ್ತಾನಂತೆ ಭೂಲೋಕಕ್ಕೆ. ಬಂದಾಗ ಇಲ್ಲಿ ಸಂಭ್ರಮಕ್ಕೆ ಖುಷಿ, ಶಿವನಿಗೇನೆ ಖುಷಿ. ರೈತನ ನೋಡಪ್ಪ ಎತ್ತುಗಳಿಗೆ ಯಾವ ಥರ ಹಬ್ಬ ಮಾಡ್ತಾ ಇದ್ದಾನೆ ಅಂಥೇಳಿ ಖುಷಿಪಟ್ಟು ಅವಾಗಲೂ ವಾಪಸ್ ಹೋಗ್ತಾನಂತೆ ಶಿವ. ಅವಾಗಲೂ ಅವಕ್ಕೆ ನಾವು ಪೂಜೆ ಮಾಡ್ತೀವಿ, ದೇವಸ್ಥಾನ ಹತ್ರ ಕರ್ಕೊಂಡು ಹೋಗ್ತೀವಿ, ಪೂಜೆ ಮಾಡ್ತೀವಿ, ಆರತಿಗಳು ಮಾಡ್ತೀವಿ, ಎಳ್ಳು ಬೆಲ್ಲ ತಿನ್ನಿಸ್ತೀವಿ, ಪೊಂಗಲ್ ತಿನ್ನಿಸ್ತೀವಿ. ಊರನ್ನೆಲ್ಲ ಒಂದು ರೌಂಡ್ ಹಾಕಿ ತಂದು ಮನೆಯಲ್ಲಿ ಕಟ್ತೀವಿ. ಸಂಜೆ ಆದರೆ ಅವು ಇರೋ ಕಡೆ ದೀಪ ಹಚ್ಚಿ ಅವಕ್ಕೆ ಕಡ್ಡಿ ಎಲ್ಲ ಹಚ್ಚಿ ಸಂಕ್ರಾಂತಿನ ಮುಕ್ತಾಯ ಮಾಡ್ತೀವಿ. ಏನಿದು ಭೋಗಿ ಹಬ್ಬ ಅದೆಲ್ಲ ಏನಂಗಂದ್ರೆ? ಭೋಗಿ ಅಂತಂದರೆ ಅದೇ ಅವರೆಕಾಯಿ ಬೇಯಿಸು, ಕಡಲೆಕಾಯಿ ಬೇಯಿಸು. ಒಂದಿನ ಮೊದಲು ಭೋಗಿ ಹಬ್ಬದಲ್ಲಿ ಅವರೆಕಾಯಿ, ಕಡಲೆಕಾಯಿ, ಗೆಣಸು ಬೇಯಿಸಿ ತಿನ್ನೋ ಪದ್ಧತಿ. ಸಗಡು ಕಾಲ ಅಲ್ವಾ, ಅದಕ್ಕೆ ಸುಗ್ಗಿ ಅಂದರೆ ಅದೇ ಹೊಸ ಧಾನ್ಯ ಅದೆಲ್ಲ ಬಂದಿರ್ತದೆ. ಅದಕ್ಕೆ ಮೊದಲಂದರೆ ಹೊಸ ಭತ್ತ ತಂದು ಕುಟ್ಟಿ ಅದನ್ನು ಅಕ್ಕಿ ಮಾಡಿ ಪೊಂಗಲ್ ಮಾಡ್ತಿದ್ವಿ. ಈಗ ಅದೆಲ್ಲ ಹೋಯ್ತು, ಬೆಳೆಯಂಥ ರೈತರು ಕಡಿಮೆ ಆಗಿದ್ದಾರೆ. ಹಂಗಾಗಿ ನಾವು ಅಂಗಡಿಯಿಂದನೇ ತರ್ತೀವಿ, ಅದನ್ನೇ ಪೊಂಗಲ್ ಮಾಡಿ ಪೂಜೆ ಮಾಡ್ತೀವಿ. ಹಿಂದೆ ಹಿರಿಯರು ಪ್ರತಿಯೊಂದು ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಭತ್ತ ಬೆಳೀತಿದ್ರು. ಅದನ್ನೇ ಮಿಷಿನ್ಗೆ ಹಾಕ್ಸ್ತಿರ್ಲಿಲ್ಲ. ಕುಟ್ಟಿ ಭತ್ತ ಮಾಡಿ ಅಕ್ಕಿ ಮಾಡಿ ಅದರಿಂದ ಪೊಂಗಲ್ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಿದ್ವಿ. ಹೊಸ ಕಾಳು ದಿನಸಿ ಬರೋಂಥ ಹಬ್ಬನೇ ಸುಗ್ಗಿ ಹಬ್ಬ, ಸಂಕ್ರಾಂತಿ. ಸರಿ. ಜಸ್ಟೊಂದು ಸ್ನಾನ ಆಯಿತು, ನಿದ್ದೆನೂ ಆಯಿತು, ಹೊಟ್ಟೆದು ಆಯಿತು. ಈಗ ಕರೆಂಟ್ ಔಟ್ಫಿಟ್ ಇದಿದೆ. ನೆಕ್ಸ್ಟ್ ಇನ್ನೊಂದು ಔಟ್ಫಿಟ್ಟಲ್ಲಿ ಬರ್ತಾನೆ. ಫೋಟೋಶೂಟ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ. ಅದರಲ್ಲೂ ತೋರಿಸ್ತೀವಿ. ಸ್ಟೇ ಟ್ಯೂನ್ಡ್. ಇಲ್ಲ ಇದು ಏನಕ್ಕೆ ತಿನ್ನೋದು? ಇದು ಏನಕ್ಕೆ ಕೊಡ್ತಾ ಇದೆಯಾ? ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತು ಮಾತಾಡಲಿ. ಥ್ಯಾಂಕ್ ಯು ಗೈಸ್. ಟೈಮ್ ಈಗ 1 ಗಂಟೆ ಆಯಿತು. ಇಷ್ಟಲ್ಲಿ ಸ್ನಾನ ಮಾಡಬೇಕಾಗಿತ್ತು, ಇನ್ನೂ ಸ್ನಾನ ಮಾಡಿಲ್ಲ. ತಿಂಡಿ ಮಾತ್ರ ಆಯಿತು ಬೆಳಗ್ಗೆ, ಪೊಂಗಲ್ಲು ಮತ್ತು ಚಿತ್ರಾನ್ನ. ಈಗ ಸ್ನಾನ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಈಗ ತಾನೇ ಸ್ನಾನ ಆಯಿತು, ರೆಡಿ ಆಯಿತು. ಮಗನಿಗೆ ಫೋಟೋ ಶೂಟ್ ಮಾಡಬೇಕು. ಮಗ ಮಲಗಿದ್ದಾನೆ, ವೆಯ್ಟ್ ಮಾಡ್ತಾ ಇದ್ದೀವಿ.
ಟೈಮು 2:30, 4:00ವರೆಗೆ ಲಾಗಿನ್ ಆಗಬೇಕು. ಸಾರಿ, ಫಸ್ಟ್ ಹೇಳೋದೇ ಮರೆತೆ. ಎಲ್ಲ ಕರ್ನಾಟಕದ ಜನತೆಗೂ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಿನ್ನಿ, ಒಳ್ಳೆ ಮಾತಾಡಿ, ಒಳ್ಳೆ ಕೆಲಸ ಮಾಡಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯ. ಫೋಟೋ ಶೂಟ್ ಮಾಡೋದಕ್ಕೆ ಸಂಕ್ರಾಂತಿ ಹಬ್ಬದ್ದು ರೆಡಿ ಮಾಡ್ತಾ ಇದ್ದಾರೆ ನಿವೇದಿತ ಅವರು. ಗೈಸ್ ರೆಡಿ ಮಾಡ್ತಾ ಇದ್ದೀವಿ. ಇನ್ನು ಜಸ್ಟ್ ಟೋಟಲ್ ಮಲಗಿದ್ದಾನೆ. ಗೈಸ್ ಡೆಕೋರೇಷನ್ ಮಾಡ್ತಾ ಇದ್ವಿ. ಅವರೆಕಾಯಿ ಬೇಕಾಗಿತ್ತು, ಹಸಿ ಅವರೆಕಾಯಿ ಸ್ವಲ್ಪ. ನಾನು 2 kg ತಂದಿದ್ವಿ, ಬೇಯಿಸ್ಕೊಂಡೆಲ್ಲ ತಿನ್ಬಿಟ್ವಿ. ಅದಕ್ಕೆ ತೊಗೊಂಬರೋಣ ಅಂತ ಅಂಗಡಿ ಕಡೆ ಹೋಗ್ತಾ ಇದ್ವಿ. ಬನ್ನಿ ಗೈಸ್, ಫೈನಲ್ ಲುಕ್ಕು ಜಸ್ಟನ್ನು ಇದ್ರ ಮೇಲೆ ಮಲಗಿಸೋದು. ಇರ್ತಾನೋ ಇಲ್ವೋ ಗೊತ್ತಿಲ್ಲ. ಒಂದು ಸಲ ಏನಾದರೂ ಒದ್ದಾಡಿದ್ದಾನೆ ಅಂತ ಹೇಳಿದ್ರೆ ಎಲ್ಲ ಹೋಗ್ಬಿಡುತ್ತೆ. ನೋಡುವ. ಬಿಹೈಂಡ್ ದ ಸೀನ್ಸ್ ಸಂಕ್ರಾಂತಿ ಬಂತು ಮಾಡೋದಕ್ಕೆ 1 hour ಬೇಕು. ಇದೆಲ್ಲ ತೆಗಿಯೋದಕ್ಕೆ 2 ನಿಮಿಷ. ಗೈಸ್ ಒಳ್ಳೆ ಊಟ ಆಯಿತು. ಒಬ್ಬಟ್ಟಿನ ಸಾರು, ರೈಸು, ರಾತ್ರಿದು ಒಂದು ಸ್ವಲ್ಪ ಮಿಕ್ಕಿದಿತ್ತು, ಟೊಮೊಟೊ ಗೊಜ್ಜು ಸಕ್ಕತ್ತಾಗಿತ್ತು. ಒಳ್ಳೆ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೆ ಹೋಗಬೇಕು. ಅದಕ್ಕೆ ಚಿಲ್ಲರೆಗಳನ್ನ ಹೊಂಚ್ಕೊಂಡು ಇಟ್ಕೊಂಡಿದ್ದೀನಿ ಮಂಗಳಾರತಿಗೆ. ಲೆಟ್ಸ್ ಗೋ. ಹಬ್ಬ ಮಾಡೋರೆಲ್ಲ ಮಾಡಲಿ. ಈಗ ಟೈಮ್ ಬಂದು ಆಲ್ರೆಡಿ 4 ಗಂಟೆ. ನಂದು ಲಾಗಿನ್ ಆಗೋ ಟೈಮು. ಕೆಲಸ ಮಾಡುವ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲಾಗ್ಬಿಟ್ಟಿದ್ದೀನಿ. ಗೈಸ್, ನಮ್ಮೂರಲ್ಲಿ ರಾಮರ ದೇವಸ್ಥಾನ ಅಂತ ಇದೆ. ಅಲ್ಲಿ ಹೋಗಿ ನಾವು ದೀಪಗಳು ಬೆಳ್ಕೊಂಬರ್ಬೇಕು. ಇದು ಬೆಳ್ಕೊಂಬಂದಾದ್ಮೇಲೆ 75% ಹಬ್ಬ ಆದಂಗೆ. ಹೋಗಿ ಬಂದು ಎತ್ತುಗಳು ಪೂಜೆ ಮಾಡಿದ್ರೆ 90% ಆದಂಗೆ. ಇನ್ನು ಹಬ್ಬದ ಊಟ ತಿಂದ್ಬಿಟ್ಟು ಮಲ್ಕೊಳ್ಳೋದು ಇನ್ನೊಂದ್ಸಲ ಅಷ್ಟೇ. ಇದು ರಾಮನ ದೇವಸ್ಥಾನ ಅಂತ. ಊರಿಂದ ಸ್ವಲ್ಪ ದೂರ ಆಗುತ್ತೆ. ನಡ್ಕೊಂಡೇ ಬಂದು ಇದೆಲ್ಲ ಪೂಜೆ ಮಾಡಿಸ್ಕೊಂಡು ಮತ್ತೆ ಊರೊಳಗಡೆ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊತೀವಿ. ಹಲೋ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಇವಾಗ ಹಸುಗಳಿಗೆ ಪೂಜೆ ಮಾಡಬೇಕು. ಯಾಕೋ ತರಲೆ ತಲೆ ಕೆರ ಗೋತಿ ಅಲ್ಲಿ ಗೋತಿ ಗಣಸ ನೋಡೋದು. ಆದಿ ಜ್ಯೋತಿ ಬನ್ಯೋ ಪರನ್ ಜ್ಯೋತಿ ಬನ್ಯೋ. ಫೈನಲಿ 2026 ಫಸ್ಟ್ ಸಂಕ್ರಾಂತಿ ವಿತ್ ನಮ್ಮ ಮಗ ಮುಗ್ದಿದೆ. ಇನ್ನು ಏನಿದ್ರು ಮಲಗೋದೆ. ಅದಕ್ಕೆ ಗುಡ್ ನೈಟ್ ಹೇಳಿಬಿಟ್ಟು ವ್ಲಾಗ್ ಎಡ್ ಮಾಡೋಣ ಅಂತ ಬಂದೆ. ಈ ವ್ಲಾಗ್ ಸಂಕ್ರಾಂತಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ರಾಕಿಂಗ್.